ನಿನಗೂ ಕೂಡ ನಿಮ್ಮಮ್ಮ ಸಂಸ್ಕಾರನ ಕಲ್ಸ್ಕೊಟ್ಟಿಲ್ಲ. ಬಹುಶಃ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದಾಗ ತೆಗೆದೊಂದು ಬಿಟ್ಟಿದ್ರೆ ಇಷ್ಟೆಲ್ಲ ಹಠಮಾರಿ ಆಗ್ತಾ ಇರ್ಲಿಲ್ಲ ನೀನು. ಸಾರಿ. ಏನ್ ಹೇಳ್ದೆ ನೀನು? ನನಗೆ ಕೇಳಿಸ್ಲೇ ಇಲ್ಲ. ಸಾರಿ. ನಿಜ ಸಾರಿ ಅನ್ನಿಸ್ತಿದ್ರೆ ಮತ್ತೆ ಇಷ್ಟಾದ್ರೂ ಹ್ಯುಮ್ಯಾನಿಟಿ ಇದ್ರೆ ಪ್ರಾಮಿಸ್ ಮಾಡು. ನೀನು ಅಪ್ಪನ ಹತ್ರ ಹೋಗಿ ನಿನ್ ಬಗ್ಗೆ ನಿಜಾನ್ ಹೇಳ್ತೀಯ ಅಂತ. ನೀನು ನಂಬರ್ 1 ರೌಡಿ ಮತ್ತೆ ಚೀಟರ್ ಅಂತ. ಮತ್ತೆ ಇದನ್ನು ಹೇಳು, ನಿನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಇದು ನನ್ನ ಪಾಲಿಗೆ ಕೆಲಸ ಅಲ್ಲ, ಯಜಮಾನ್ರು ವಹಿಸಿರೋ ಜವಾಬ್ದಾರಿ. ನಿನ್ ಕಾವಲಿಗಿರ್ಬೇಕು ಅಂತ ಅವ್ರು ಹೇಳಿದ್ದಾರೆ. ನಿನ್ ರಕ್ಷಣೆ ನೋಡ್ಕೋಬೇಕು, ನಿನ್ ಜವಾಬ್ದಾರಿ ವಹಿಸ್ಕೋಬೇಕು ಅಂತ ಹೇಳಿದ್ದಾರೆ. ನಿನ್ನ ಪ್ರತಿ ಅಪಾಯದಿಂದ ಕಾಪಾಡಬೇಕು. ನಾನು ಅದನ್ನೇ ಮಾಡ್ತಾ ಇರೋದು. ನನಗೆ ಯಜಮಾನ್ರು ವಹಿಸಿರೋ ಈ ಜವಾಬ್ದಾರಿಯಿಂದ ನಾನು ಯಾವತ್ತೂ ಹಿಂದೆ ಸರಿಯೋದಿಲ್ಲ. ಹೌದಾ? ಇದಾ ವಿಷಯ? ಈಗ ನೋಡ್ತಾ ಇರು, ನಿಮ್ಮ ಯಜಮಾನ್ರು ನಿನ್ನ ಕೆಲ್ಸದಿಂದ ಹೇಗ್ ತೆಗಿತಾರೆ. ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದೀಯ ನೀನು? ಏಯ್, ಬೇಡ 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 ಬೇಡ